ಗುಡ್ ಮಾರ್ನಿಂಗ್ ಎವ್ರಿವನ್. ಇಲ್ಲಿ ನೋಡಿ, ನಾನು ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ವಠಾರದಲ್ಲಿದ್ದೇನೆ. ನಮ್ಮ ದೇವಸ್ಥಾನವು 2024ರಲ್ಲಿ ಬ್ರಹ್ಮಕಲಶ ಆಗಿ ಈಗ 25ನೇ ವರ್ಷದಲ್ಲಿದೆ. ನಮ್ಮ ದೇವಸ್ಥಾನವು ಅತಿ ಹೆಚ್ಚಿನ ಭಕ್ತಾದಿಗಳನ್ನು ಹೊಂದಿದೆ. ಇದು ತುಂಬ ಜನರಿಗೆ ಅವರ ಆರೋಗ್ಯವನ್ನು, ಅವರ ಸಂಪತ್ತನ್ನು ವೃದ್ಧಿಸಿದ ದೇವಸ್ಥಾನ ಈ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ಬಂದು ನೀವು ನೆಲೆಸಿದರೆ, ಅಂದರೆ ಬಂದು ಇಲ್ಲಿ ವಾತಾವರಣಕ್ಕೆ ಬಂದು ಒಂದು ಸಲ ಬಂದು ಹೋದರೆ ನೆಮ್ಮದಿ ಸಿಗುತ್ತದೆ. ಯಾರು ಬೇಕಾದರೆ ಬೆಳಗ್ಗೆನೇ ಹೊತ್ತಿಗೂ ಬಂದು ಇಲ್ಲಿ ನೆಮ್ಮದಿ ಕಾಣ್ಬೋದು. ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ, ಮನಃಶಾಂತಿ ಸಿಗಬೇಕು ಅಂದರೆ ನಮ್ಮ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಇಲ್ಲಿ ಕೂತು ನಿಮ್ಮ ಧ್ಯಾನ ಮಾಡಿದರೆ ನಮ್ಮ ದೇವಸ್ಥಾನದಲ್ಲಿ ಶಾಂತಿ ಸಿಗ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಉತ್ತರ ಸಿಗ್ತದೆ. ಹಾಗೆ ನಮ್ಮ ಇಲ್ಲಿ ಎದುರಿಗೆ ಕಾಣುವಂಥ ಕಲ್ಕುಡ ದೈವ ಕೂಡ ಇದೆ. ನಮಗೆ ಮಳೆ ಪ್ರೋಗ್ರಾಮ್, ಅಂದರೆ ಏನಾದರೂ ಪ್ರೋಗ್ರಾಮ್ ಮಾಡುವಾಗ ಮಳೆ ಟೈಮ್ ಆದರೆ ಒಂದು ಇಲ್ಲಿ ಬಂದು ಆರತಿ ಸೇವೆ ಕೊಡ್ತೇನೆ ಅಂತ ಹೇಳಿದರೆ ಮಳೆ ನಮ್ಮ ಪ್ರೋಗ್ರಾಮ್ಗೆ ಅಡ್ಡಿ ಮಾಡಲು ಬಿಡುವುದಿಲ್ಲ. ಇಲ್ಲಿ ಸುಮಾರು ರಂಜಾಳದಲ್ಲಿ ಇಂಥ ಘಟನೆಗಳು ಸುಮಾರು ನಡೆದಿದ್ದಾವೆ. ನಾನು ಕೂಡ ಒಂದು ಇದೇ ಕ್ಷೇತ್ರದಲ್ಲಿ ಕೃಷಿ ಸಭೆಯನ್ನು ಮಾಡಿದ್ದೆ. ಆಗ ಮಳೆ ತುಂಬ ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಆದರೆ ಈಗ ಮೊನ್ನೆ ಒಂದು ದಿವಸ ಮಳೆ ಬರದೆ ನಮ್ಮ ಪ್ರೋಗ್ರಾಮನ್ನು ಸಕ್ಸಸ್ಫುಲ್ ಮಾಡಿದೆ. ಈ ಕ್ಷೇತ್ರವು ಅತಿ ಪುರಾತನ, ಸುಮಾರು 800 ವರ್ಷಗಳ ಹಿಂದಿನ ಕ್ಷೇತ್ರ. ನಾವು ಎಲ್ಲ ಸೇರಿ ಇದನ್ನು ಜೀರ್ಣೋದ್ಧಾರ ಮಾಡಿದ್ದೇವೆ. ಈ ಕ್ಷೇತ್ರವು ತುಂಬ ಮನಸ್ಸಿಗೆ ಹಿತ ಎನ್ನುವಂತೆ ಕುಡಿದು ಸುಮಾರು ಜನ ಬಂದು ಈ ಕ್ಷೇತ್ರದ ಬಗ್ಗೆ, ಮತ್ತು ಇಲ್ಲಿ ಬಂದರೆ ಆಯಾಸ ಅನ್ನೋದಾಗೋದಿಲ್ಲ. ಇದೊಂದು ಮ್ಯಾಗ್ನೆಟಿಕ್ ಪವರ್ ಇರುವ ಕ್ಷೇತ್ರ. ಯಾರಾದರೂ ಬರುವುದಿದ್ದರೆ ಈ ಕ್ಷೇತ್ರಕ್ಕೆ ಬಂದು ನಿಮ್ಮ ಮನಃಶಾಂತಿ ಮತ್ತು ನೆಮ್ಮದಿಯನ್ನು ಈ ಕ್ಷೇತ್ರದಲ್ಲಿ ಪಡಿಬೋದು. ಆದಷ್ಟು ಹೆಚ್ಚಿನ ಸಂಖ್ಯೆಯ ಭಕ್ತರು ಹೊರಗಿನಿಂದ ಇಲ್ಲಿಂದ ಬರ್ತಾರೆ, ಇನ್ನೂ ಬರಬೇಕು. ಇದರ ಸುತ್ತಲೂ 2 ನದಿಗಳು ಹರಿತವೆ. ಸಂಗಮವಾಗಿರುವುದರಿಂದ ಇದು ಸಂಗಮ ಕ್ಷೇತ್ರ. ವಿಶಾಲವಾದ ಜಾಗವನ್ನು ಹೊಂದಿದೆ. ಇಲ್ಲಿ ದೈವದೇವರುಗಳು, ಆಮೇಲೆ ನಾಗದೇವರು ನೋಡಿ ವೀಕ್ಷಕರೇ, ಇದು ನಾಗದೇವರು. ಇದು ಎಲ್ಲಿಯೂ ಸಿಗದ ಅಪರೂಪದ ಚಿತ್ರಕೂಟದಲ್ಲಿ ವಿರಾಜನಾಗಿರುವ ನಮ್ಮ ನಾಗದೇವರುಗಳು. ಅತಿ ಪುರಾತನ ದೇವರ ವಿಗ್ರಹಗಳಿದ್ದಾವೆ. ಈ ಕ್ಷೇತ್ರವು ಅತಿ ಪುರಾತನವಾಗಿದ್ದು ಇಲ್ಲಿ ಬಂದವರಿಗೆ ಶಾಂತಿ, ನೆಮ್ಮದಿ, ಹಿತ, ಐಶ್ವರ್ಯ, ಆರೋಗ್ಯ ಸಿಗುತ್ತೆ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರದಲ್ಲಿ ಬಂದು ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರೆ ಈ ಕ್ಷೇತ್ರವು ನಿಮ್ಮ ಸಮಸ್ಯೆಯನ್ನು ಪರಿಹರಿಸುತ್ತದೆ. ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ, ಹಲ್ಮರಕಂಬಳ ಸಂಗಮ ಕ್ಷೇತ್ರದಲ್ಲಿ ಈ ದೇವಸ್ಥಾನ ಇದೆ. ಇದನ್ನು ಬ್ರಹ್ಮಸ್ಥಾನ ಅಂತಲೂ ಕರೀತಾರೆ. ಬ್ರಹ್ಮ ಯಕ್ಷ ಕೂಡ ಇದು ಹೌದು, ಬ್ರಹ್ಮಲಿಂಗೇಶ್ವರವು ಕೂಡ ಹೌದು. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಇಲ್ಲಿ ನಿಮ್ಮ ನೆಮ್ಮದಿ, ಶಾಂತಿಯನ್ನು ಇಲ್ಲಿ ಪಡಿಬೋದು. ನನಗೂ ಕೂಡ ಇದರ ಅನುಭವ ಆಗಿದೆ. ಇಲ್ಲಿ ಎಷ್ಟು ಹೊತ್ತು ಕೆಲಸ ಮಾಡಿದರೂ ಆಯಾಸ ಆಗೋದಿಲ್ಲ. ಆದರೆ ಇಲ್ಲಿಂದ ಹೊರಟ ತಕ್ಷಣ ಮನೆಯಲ್ಲಿ ಆಯಾಸದಿಂದ ಕೂತ್ಕೊಳ್ತೇವೆ. ಆದರೆ ಇಲ್ಲಿ ಬಂದವರಿಗೆ ನೆಮ್ಮದಿ ಸಿಗುತ್ತದೆ. ಸುಮಾರು ಜನಕ್ಕೆ ನಿದ್ದೆ ಬರುವುದಿಲ್ಲ ಅಂತ ಹೇಳ್ತಾಯಿದ್ರು. ಈ ಕ್ಷೇತ್ರದಲ್ಲಿ ಬಂದು ಹರಕೆ ಹೊತ್ತಿದ್ರಿಂದ ನಿದ್ದೆ ಈಗ ಕೂಡ ಚೆನ್ನಾಗಿ ಬರ್ತದೆ. ಹಾಗೆ ಹಲವಾರು ಆರೋಗ್ಯ ಸಮಸ್ಯೆಗಳು ಇಲ್ಲಿ ಶಮನ ಆಗಿದ್ದಾವೆ. ಆದಷ್ಟು ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಬಂದು ನಿಮ್ಮ ಹರಕೆಗಳನ್ನು ಶಕ್ತಿಯಾನುಸಾರ ಹೇಳಿ ಪರಿಹರಿಸಿಕೊಳ್ಳಿ. ಸುಕೀರ್ತಿ ಜೈನ್, ರೆಂಜಾಳ, ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ, ಹಲ್ಮರಕಂಬಳ ಸಂಗಮ ಕ್ಷೇತ್ರ. ನಮಸ್ಕಾರ.